ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲಿನ ಪೌಡರ್ನ ಉಪಯೋಗಿಸಿ ಯಾವ ರೀತಿ ಮನೆಯಲ್ಲಿನೇ ಈ ಬಾದಾಮ್ ಐಸ್ ಕ್ರೀಮ್ನ ರೆಡಿ ಮಾಡೋದು ಅನ್ನೋದನ್ನು ನೋಡೋಣ. ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ. ಮಕ್ಕಳೇನಾದ್ರು ಕೇಳಿದರೆ ಈ ರೀತಿ ಒಮ್ಮೆ ಮಾಡಿಕೊಡಿ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ಫಸ್ಟ್ ನಾನಿಲ್ಲಿ ಒಂದು ದಪ್ಪನೆಯ ಬಾಣಲಿಗೆ 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ಟೋಟಲಾಗಿ ನಾನು ಇಲ್ಲಿ 3 ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ. ಆದಷ್ಟು ಈ ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರ್ ಇಲ್ಲ ಅಂದರೆ ನೀವು ಹೊರಗಡೆ ಸಿಗುವಂಥ ಮಿಲ್ಕ್ ಪೌಡರ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಹಾಲನ್ನು ಕೂಡ ನೀವು ಹಾಕ್ಬೋದು. ನಾನು ಟೋಟಲಾಗಿ ಇಲ್ಲಿ 3 ಕಪ್ ನೀರು ಹಾಕಿದ್ವಲ್ಲ, ಅದೇ ಕಪ್ಪಿಂದ ನಾನು 2 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಫುಲ್ಲು ಈ ರೀತಿ ಹಾಲು ರೆಡಿ ಆಗಬೇಕು. ನೋಡಿ ಯಾವ ರೀತಿ ಗಟ್ಟಿಯಾಗಿ ಹಾಲು ರೆಡಿಯಾಗಿದೆ ಅಂತ. ಹಾಗೆ ಬಹಳಷ್ಟು ಜನ ಅಂತೀರಾ ನಮ್ಮಲ್ಲಿ ಅಂಗನವಾಡಿ ಇಲ್ಲಿ ಕೊಡುವಂಥ ಹಾಲಿನ ಪೌಡರ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ. ನಾನು ಅದಕ್ಕೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಬೇಕಾದರೆ ನೀವು ಈ ಗಟ್ಟಿಯಾಗದಂಥ ಹಾಲನ್ನು ಕೂಡ ಉಪಯೋಗಿಸ್ಬೋದು, ಅಥವಾ ಹೊರಗಡೆ ಸಿಗುವಂತಹ ಹಾಲಿನ ಪೌಡರ್ ಕೂಡ ಉಪಯೋಗಿಸ್ಬೋದು. ಬನ್ನಿ, ಇವಾಗ ನಾನು ಒಂದು 50 ರಿಂದ 60 ಬಾದಾಮಿನ ನೆನೆಸಿ ಇಟ್ಟಿದ್ದೆ ನೈಟ್ ಟೈಮು. ಬೆಳಗ್ಗೆ ಇದರ ಸಿಪ್ಪೆನ ತೆಗೆದು ಈ ರೀತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು, ಈ ಟೈಮಲ್ಲಿ ನೀವು ಏಲಕ್ಕಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಏಲಕ್ಕಿನ ಹಾಕ್ಕೊತಾ ಇಲ್ಲ. ಇದನ್ನು ಸ್ವಲ್ಪ ನೀರನ್ನು ಹಾಕಿ ಅಥವಾ ಹಾಲು ಕೂಡ ನೀವು ಹಾಕ್ಬೋದು. ಇದನ್ನು ನುಣ್ಣದಾಗಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಸಾಫ್ಟಾದಂತಹ ಇಲ್ಲಿ ಬಾದಾಮಿನ ನಾವು ಈ ರೀತಿ ಸಾಫ್ಟಾಗಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ. ನೀವು ಬಾದಾಮಿ ಜೊತೆ ಬೇಕಾದರೆ ಗೋಡಂಬಿ ಕೂಡ ಹಾಕ್ಕೋಬೋದು ರಾತ್ರಿ ನೆನೆಸಿಟ್ಬಿಟ್ಟು. ಬನ್ನಿ, ಇವಾಗ ಏನು ಈ ಹಾಲನ್ನ ಕುದಿಸೋಕೆ ಇಟ್ಟಿದ್ವಲ್ವ, ನೋಡಿ ಯಾವ ರೀತಿ ಗಟ್ಟಿಯಾಗಿ ಹಾಲು ಆಗ್ತಾ ಇದೆ ಅಂತ. ಇವಾಗ ಇದಕ್ಕೆ ನಾವು ಈ ಪೇಸ್ಟ್ನ ಹಾಕ್ಕೊಳ್ಳೋಣ, ಬಾದಾಮಿ ಪೇಸ್ಟು. ಹಾಗೆ ಮೊದಲು ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಸಿಹಿ ಬೇಕಂದರೆ ನೀವು 3/4 ಕಪ್ ಆಗುವಷ್ಟು ಸಕ್ಕರೆ ಕೂಡ ಹಾಕ್ಕೋಬೋದು. ಹಾಗೆ ಏಲಕ್ಕಿ ಪೌಡರ್ ಬಂದುಬಿಟ್ಟು ಆಪ್ಷನಲ್ ಇದೆ, ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನಿಲ್ಲಿ ಹಾಕ್ಕೊತಾ ಇಲ್ಲ ಏಲಕ್ಕಿ ಪೌಡರ್ನ. ಹಾಗೆ ನಾನಿಲ್ಲಿ ಏನು ಬಾದಾಮಿನ ರುಬ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಕೂಡ ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಕೂಡ ಸ್ವಲ್ಪ ವಾಶ್ ಮಾಡಿ ಹಾಕ್ಕೋಬೋದು. ಹಾಗೆ ಇದು ಏನಿಲ್ಲ ಅಂದರೂ ಒಂದು 10 ರಿಂದ 15 ನಿಮಿಷ ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಕುದಿಸ್ಕೊತಾ ಇರಬೇಕು. ಒಂದು ಸ್ವಲ್ಪ ಆದರೂ ಗಟ್ಟಿ ಆಗಬೇಕು. ಇದು ಏನು ನಾವು ಹಾಕ್ಕೊಂಡಿದ್ವಲ್ವ ಅಲ್ಲಿ ಈ ಪೇಸ್ಟು ನೋಡಿ ಯಾವ ರೀತಿ ನೊರೆಯಾಗಿ ಈ ರೀತಿ ಗಟ್ಟಿ ಹಾಕ್ಕೊತಾ ಹೋಗುತ್ತೆ. ಈ ರೀತಿ ಒಂದು 10 ರಿಂದ 15 ನಿಮಿಷ ನೀವು ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ತಿರುಗಿಸ್ತಾ ಇದನ್ನು ಗಟ್ಟಿಯಾದಂಥ ಹಾಲನ್ನ ರೆಡಿ ಮಾಡ್ಕೋಬೇಕು. ಬನ್ನಿ, ಇವಾಗ ಇದನ್ನು ಗ್ಯಾಸ್ ಒಲೆನ ನಾನು ಇವಾಗ ಆಫ್ ಮಾಡ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕು. ಇದು ಫುಲ್ ಇವಾಗ ತಣ್ಣಗಾಗಬೇಕು. ಇದು ಫುಲ್ಲು ತಣ್ಣಗಾದಮೇಲೆ ನಿಮ್ಗೆ ಏನಾದರೂ ಇದು ಸ್ವಲ್ಪ ಏನಾದರೂ ಗಂಟು ಅಂತ ಅನಿಸಿದರೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ರುಬ್ಕೋಬೋದು. ಇಲ್ಲ ಗಂಟುಗಳು ಏನೂ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಈ ಐಸ್ ಮೋಲ್ಡ್ಗೆ ನೀವು ಹಾಕ್ಕೋಬೋದು. ನನಗೆ ಒಂದು ಸ್ವಲ್ಪ ಮೇಲೆ ಕೆನೆ ಥರ ಕಾಣಿಸ್ತು, ಅದಕ್ಕಾಗಿ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ರುಬ್ಕೊಂಡಿದ್ದೀನಿ. ನೋಡಿ, ಇವಾಗ ನಿಮ್ಮ ಹತ್ರ ಈ ಐಸ್ ಮೋಲ್ಡ್ ಇಲ್ಲಪ್ಪ ಅಂತಂದರೆ ಒಂದು ಟೀ ಕುಡಿಯೋ ಲೋಟದಲ್ಲಿ ಕೂಡ ಇಟ್ಟು ನೀವು ಆರಾಮಾಗಿ ಒಂದು 5 ರಿಂದ 6 ಗಂಟೆ ಫ್ರೀಝರಲ್ಲಿ ಇಟ್ಟರೆ ನಿಮಗೆ ಹೆಲ್ದಿಯಾದಂತಹ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಒಂದು 5-6 ತಾಸಲ್ಲೇ ತುಂಬಾ ಸಾಫ್ಟಾಗಿ ಐಸ್ ಕ್ರೀಮು ರೆಡಿಯಾಗುತ್ತೆ. ಮಾಡಿ ನೋಡಿ. ಹಾಗೆ ಯಾವ ರೀತಿ ಬಂತು ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಬನ್ನಿ, ಇವಾಗ ಇದನ್ನು ಒಂದು 5-6 ತಾಸು ನಾವು ಫ್ರೀಝರಲ್ಲಿ ಇಡೋಣ. ಹಾಗೆ ಯಾರೆಲ್ಲ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ಒಂದು 5-6 ತಾಸು ಆದಮೇಲೆ ಯಾವ ರೀತಿ ಸಾಫ್ಟಾಗಿ ಐಸ್ ಕ್ರೀಮ್ ರೆಡಿ ಆಗಿದೆ ಅಂತ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.